ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಸ್ನೇಹಿತರೆ. ನಿಮ್ಮೆಲ್ಲರ ಆಶೀರ್ವಾದ ಕೃಪೆಯಿಂದ ನನಗೂ ಸ್ವಲ್ಪ ಆರಾಮಾಗಿದ್ರಿ ಸ್ನೇಹಿತರೆ. ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ, ತುಂಬ ಕಮೆಂಟ್ ಮಾಡ್ತಾಯಿದ್ದೀರಾ. ನನಗೆ ಭಾಳ ಖುಷಿ ಆಯ್ತು ರೀ ಸ್ನೇಹಿತರೆ. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹೇಗೆ ಇರಲ್ಲ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ರೀ ಸ್ನೇಹಿತರೆ. ಅದಕ್ಕೆ ಸಿಂಪಲ್ಲಾಗಿ ಒಂದು ಸಣ್ಣ ವೀಡಿಯೋಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಪ್ಲೀಸ್ ಎಲ್ಲರೂ ಪೂರ್ತಿ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ ಸ್ನೇಹಿತರೆ. ನಂದು ಇನ್ನೂ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ ಸ್ನೇಹಿತರೆ. ಪ್ಲೀಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ರಿ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ರೀ ಸ್ನೇಹಿತರೆ. ನಿನ್ನೆ ಶನಿವಾರ ಬ್ಲಾಗ್ ರೀ, ಅದಕ್ಕೆ ಸ್ವಲ್ಪ ನಿನ್ನೆ ಹನುಮಾನ್ ದೇವ್ರಿಗೆ ಜಳಕ ಮಾಡಿಬಿಟ್ಟು ಹೋಗೋ ದೇವರಿಗೆ ಮಾಡಿ ಬಂದೆ ರೀ ಸ್ನೇಹಿತರೆ. ಅದಕ್ಕೆ ಹನುಮಾನ್ ವೀಡಿಯೋಸ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನಮ್ಮ ಹನುಮಾನ್ಗೆ ಒಂದು ಲೈಕ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ರೀ. ಬರೀ ಇವಾಗ ಆಕಳು ಬಂದಿತ್ತಲ್ರಿ ಬೆಳಗ್ಗೆ ಹೊತ್ತು ನೋಡ್ರಿ. ಇದು ಆಕಳುಗಳು ಹಂಗೆ ಬರ್ತಾ ಇರ್ತಾವೆ ರೀ ಸ್ನೇಹಿತರೆ. ಅದಕ್ಕೆ ಪಾಪ ಮನೆಗೆ ಬಂದಾಗ ಹಾಗೆ ಹೊಡೆದು ಕಳಿಸ್ಬಾರ್ದ್ರಿ ಸ್ನೇಹಿತರೆ. ಅದಕ್ಕೆ ನಾನು ಏನರ ರೊಟ್ಟಿನೇ ಆಗಲಿ ಅನ್ನನೇ ಆಗಲಿ ಏನೇ ಕೂಡ ಪಾಪ ಹಸುಗಳಿಗೆ ಹಾಕಿ ಕಳಿಸ್ಬೇಕ್ರಿ ಸ್ನೇಹಿತರೆ. ಅದಕ್ಕೆ ಬಂದಿದ್ದೇವೆ ಪಾಪ ದಿನಾಲೂ ಬರ್ತಾವ್ರಿ. ನಿನ್ನೆ ಒಂದೆರಡು ಮಂದಿ ಇವತ್ತು ಬರ್ತಾವ್ರಿ ದಿನಾಲೂ ಪಾಪ. ಅದಕ್ಕೆ ನಾನು ಆಕಳಿಗೆ ಒಂದು ಸ್ವಲ್ಪ ರೊಟ್ಟಿ ಹಾಕಿ ತಿಂದು ಹೋಗ್ತಾಯಿದ್ದೆ ನೋಡಿರಿ ಸ್ನೇಹಿತರೆ. ಅದಕ್ಕೆ ಇವತ್ತು ಸಿಂಪಲ್ ವೀಡಿಯೋಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ವೀಡಿಯೋಸ್ ಸ್ಕಿಪ್ ಮಾಡಿದೆ, ಪೂರ್ತಿ ವೀಡಿಯೋಸ್ ನೋಡಿರಿ, ಸಪೋರ್ಟ್ ಮಾಡಿರಿ. ಬಡವರ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಎಲ್ಲರಿಗೂ ಸಪೋರ್ಟ್ ಮಾಡ್ತೀರಾ, ನಮ್ಮಂಥವ್ರಿಗೆ ಸಪೋರ್ಟೇ ಮಾಡೋದಿಲ್ಲ ಸ್ನೇಹಿತರೆ. ಆದರೂ ಎಲ್ಲರೂ ಕೂಡ ವೀಡಿಯೋಸ್ ನೋಡ್ತಾಯಿದ್ರೆ ಜಾಸ್ತಿ ಮಂದಿ ಲೈಕ್ ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಸ್ನೇಹಿತರೆ. ಯಾಕೆ ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾಯಿಲ್ಲ ಸ್ನೇಹಿತರೆ, ಅರ್ಥ ಆಗ್ತಾಯಿಲ್ಲ ನನಗೂ. ನಾನು ವೀಡಿಯೋಸ್ ಏನು ತಪ್ಪಾಗೆ ಮಾಡ್ತೀನಿ, ಹೆಂಗೆ ಮಾಡ್ತೀನೋ ಗೊತ್ತಾಗ್ತಾಯಿಲ್ಲ ಸ್ನೇಹಿತರೆ. ನಾನು ಏನಾದರೂ ವೀಡಿಯೋಸ್ ತಪ್ಪಾಗಿ ಮಾಡಿದೆ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಅಂತ ಕೇಳ್ಕೊಳ್ತೀನಿ ರೀ. ನಾನು ತಿಳ್ಕೊಂಡು ಮತ್ತು ಚೆನ್ನಾಗಿ ವೀಡಿಯೋಸ್ ಮಾಡ್ತೀನಿ ರೀ ಸ್ನೇಹಿತರೆ. ಅದಕ್ಕೆ ನೋಡಿರಿ ನಿನ್ನೆ ಅಂಗನವಾಡಿಯಲ್ಲಿ ಮೊಟ್ಟೆ ಕೊಟ್ಟರ್ರಿ. ಅದಕ್ಕೆ ಇವಾಗ ಗುಳಿ ಎಲ್ಲ ನುಂಗ್ಬಿಟ್ಟು ಇವಾಗ ನಮ್ಮ ಮಕ್ಕಳು ಅಂಗನವಾಡಿ ಹೋಗಿರಲ್ರಿ. ಅದಕ್ಕೆ ಒಂದು 5 ತತ್ತಿ ತೊಗೊಂಡು ಬಂದಾರ್ರಿ. ನಾನು ಇವಾಗ ಅಷ್ಟೇ ಸ್ವಲ್ಪ ಗಂಜಿ ಕುಡ್ದೆ ರೀ. ಸ್ವಲ್ಪ ಗಂಜಿ ಮಾಡ್ಕೊಂಡು ಕುಡಿದು ಗುಳಿಗೆ ಮಾತ್ರೆ ನುಂಗಿದ್ರಿ. ಅದಕ್ಕೆ ಮಕ್ಕಳಿಗೆಲ್ಲ ಸ್ವಲ್ಪ ಅವ್ರಿಗೊಂದು ಸ್ವಲ್ಪ ಕೊಟ್ಟೆ ರೀ ಗಂಜಿ ಕುಡಿದ್ಬಿಟ್ಟು ಆಡ್ಕೊತ ಹೋದ್ರಿ ಅವರು. ಇನ್ನು ಹಸು ನೋಡ್ರಿ ಬರ್ತಾನೆ ಇಲ್ಲ, ರೊಟ್ಟಿ ತಿಂತಾನಂದ್ರು ಬರ್ತಾನೆ ಇಲ್ರಿ ಪಾಪ, ಆದರೂ ಹೊಂಟದ್ರಿ. ಅದಕ್ಕೆ ನಾನು ಹಸುಗಳಿಗೆ ಪಾಪ ಭಾಳ ಪ್ರೀತಿ ತೋರ್ಸ್ಬೇಕ್ರಿ ಸ್ನೇಹಿತರೆ. ಪಾಪ ಅವಕ್ಕೇನು ಅರ್ಥ ಆಗ್ತಾವ್ರಿ. ಪಾಪ ಬಂದಾಗ ಒಂದು ಸ್ವಲ್ಪ ರೊಟ್ಟಿ ಹಾಕಿದ್ರೆ ನಮಗೂ ಕೂಡ ಪುಣ್ಯ ಬರುತ್ತೆ ರೀ ಸ್ನೇಹಿತರೆ. ಅದಕ್ಕೆ ಗೋಮಾತೆಗೆ ಅದೊಂದು ಬಸವಣ್ಣ ಇದ್ದಂಗೆ ರೀ ಸ್ನೇಹಿತರೆ. ಅದಕ್ಕೆ ನಾವು ಹಾಗೆ ಹೊಡೆದು ಕಳಿಸ್ಬಾರ್ದು ನೋಡಿರಿ ಸ್ನೇಹಿತರೆ. ಏನೋ ನಂಬಲ್ಲಿದ್ದಷ್ಟು ಎಷ್ಟು ರೊಟ್ಟಿನೇ ಆಗಲಿ ಅನ್ನನೇ ಆಗಲಿ ಏನೇ ಕೂಡ ಮುಸ್ರಿ ಇದ್ರೂ ಇಟ್ಟು ಬಿಡ್ಬೇಕ್ರಿ ಸ್ನೇಹಿತರೆ. ಮನೇಲಿ ಆಕಳು ಇದ್ರೆ ಅಂತದ ನಡೀತದ್ರಿ. ನಂಬಲ್ಲಿ ಆಕಳು ಇರಲ್ರಿ. ಅದಕ್ಕೆ ಅವು ದನಗಳೇ ಬರ್ತಾವೆ ಬಂದಾಗ ಒಂದು ಸರಿ ನಾನು ಎಲ್ಲನೂ ಮುಸ್ರಿ ಅದು ಏನು ಚೆಲ್ಲಂಗಿಲ್ಲ ರೀ. ಎಲ್ಲ ತೆಗೆದುಬಿಟ್ಟು ಹಸುಗಳಿಗೆ ಹಾಕಿಬಿಡ್ತೀನಿ ಬಂದುಬಿಟ್ಟಲ್ಲಿ. ಅದಕ್ಕೆ ನೋಡ್ರಿ ನಮ್ಮಲ್ಲ ಹೆಂಗಾಗ್ಯಾನ ಅಂತೇಳಿ ಅವತ್ತು ವೀಡಿಯೋಸ್ ತೋರಿಸಿದ್ರಿ ಸ್ನೇಹಿತರೆ. ಇವನಿಗೆ ಎಷ್ಟು ದಿನ ಆಯಿತು ವೀಡಿಯೋ ಮಾಡಿಲ್ಲ, ಇವತ್ತು ವೀಡಿಯೋಸ್ ಮಾಡಿ ನೋಡಿರಿ. ಸ್ವಲ್ಪ ರೊಟ್ಟಿ ಹಾಕಿನ್ರಿ, ಸ್ವಲ್ಪ ತಿಂದನ, ಸ್ವಲ್ಪ ಎದುರುಗಡೆ ಇಟ್ಕೊಂಡು ಕುಂತ ನೋಡಿರಿ. ಪಾಪ ಹಸು ಹೋಗ್ತಾಯಿದೆ ನೋಡಿರಿ ಸ್ನೇಹಿತರೆ ಅಲ್ಲಿ. ಅದಕ್ಕೆ ನಮ್ಮ ಮನ್ಯಾಗ ಮಕ್ಕಳು ಹೊಡಿ ಅಂದ್ರೆ ಹೊಡಲಿಲ್ಲ ರೀ. ಅದಕ್ಕೆ ನಾನೇ ಹೋಗಿ ಹೊಡೆದ್ರಾಯ್ತು ಅಂತೇಳಿ ಕಿಸಿಂದು ಸ್ವಲ್ಪ ಮುಂದೆ ಬಂದೆ ರೀ ಸ್ನೇಹಿತರೆ. ಹಾಗೆ ನಡ್ಕೋತಾ ಹೋದ್ರಾಯ್ತು ಅಂತೇಳಿ ಸ್ವಲ್ಪ ನಡ್ಕೋತಾ ಇದ್ದೀನಿ ರೀ ಸ್ನೇಹಿತರೆ. ಆದರೂ ಸ್ವಲ್ಪ ಇನ್ನೂ ಸ್ವಲ್ಪ ನೋವು ಅದ ರೀ ಸ್ನೇಹಿತರೆ. ಅದಕ್ಕೆ ಸ್ವಲ್ಪ ಆಪ್ರೇಷನ್ ಆಗಿದ್ದು 1 ತಿಂಗಳ ಪತ್ತೆ ಅದು ಮಾಡ್ಬೇಕಲ್ರಿ. ಜಾಸ್ತಿ ಭಾರ ಅದು ಏನು ಎತ್ತಬಾರ್ದು. ಅದಕ್ಕೆ ನಾನು ಸ್ವಲ್ಪ ಸಿಂಪಲ್ಲಾಗಿ ಕೆಲಸ ಮಾಡ್ತಾಯಿದ್ದೀನಿ ರೀ ಸ್ನೇಹಿತರೆ. ಅದಕ್ಕೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಸ್ನೇಹಿತರೆ. ನಿಮ್ಮೆಲ್ಲರೂ ಸಪೋರ್ಟ್ ಭಾಳ ಮುಖ್ಯ ಇದೆ ನನಗೆ. ಇನ್ನೂ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ ಸ್ನೇಹಿತರೆ. 1000 ಸಬ್ಸ್ಕ್ರೈಬರ್ ಆಗ್ಯಾರ ರೀ ಸ್ನೇಹಿತರೆ. ಆದರೂ ವಾಚ್ ಟೈಮ್ ಕಂಪ್ಲೀಟ್ ಆಗ್ತಾಯಿಲ್ಲ ಸ್ನೇಹಿತರೆ. ನಿಮ್ಮೆಲ್ಲರ ಕೃಪೆ ಆಶೀರ್ವಾದದಿಂದ ನನಗೂ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ರಿ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ಸ್ನೇಹಿತರೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ ಸ್ನೇಹಿತರೆ. ಅದಕ್ಕೆ ನೋಡಿರಿ ಎಷ್ಟು ರೊಟ್ಟಿ ಹಾಕಿದ್ರು ತಿಂತಾಯಿಲ್ರಿ ನಮ್ಮಲ್ಲ ರೀ. ಯಾಕೋ ಗೊತ್ತಿಲ್ಲ ರೀ ಅದಕ್ಕೂ. ಅದಕ್ಕೆ ಇವತ್ತು ನಾನು ಏನೋ ಅಡುಗೆ ಕೂಡ ಮಾಡ್ಕೋಬೇಕ್ರಿ. ಏನೋ ಅಡುಗೆ ಮಾಡ್ಕೊಂಡಿಲ್ಲ ರೀ ಸ್ನೇಹಿತರೆ. ಅದಕ್ಕೆ ಗಂಜಿ ಅಷ್ಟೇ ಮಾಡ್ಕೊಂಡು ಕುಡ್ದೆ ರೀ. ಅದಕ್ಕೆ ನಾನು ಇವತ್ತು ಕೆಲಸನೂ ಏನೂ ಮಾಡಲಿಟ್ರಿ. ನಿನ್ನೆ ಬಟ್ಟೆ ಮಾಡ್ಯದು ಮಾಡಿ ಸ್ವಲ್ಪ ಹೊಟ್ಟೆ ಇದು ಆಯ್ತು ರೀ. ಅದಕ್ಕೆ ಹಾಗಾಗಿ ನಾನು ಏನೂ ಕೂಡ ಮಾಡಲಿಲ್ಲ ರೀ. ನಮ್ಮ ಮನೆಗೆ ಮಾಡ್ತೀನಿ ಅಂದಾರ್ರಿ, ಸುತ್ತಲಾದ ಏನರ ಮಾಡ್ತೀನಿ ಅಂದಾರ್ರಿ. ಅದಕ್ಕೆ ನಾನು ಇವತ್ತು ಏನೂ ಕೂಡ ವಜ್ಜಿನೂ ಎತ್ತಿಲ್ಲ ರೀ, ಕೆಲಸನೂ ಮಾಡಿಲ್ಲ ರೀ ಸ್ನೇಹಿತರೆ. ಅಷ್ಟೇ ಗಂಜಿ ಅಷ್ಟೇ ಮಾಡ್ಕೊಂಡು ಕುಡಿದ್ರಿ. ನಮ್ಮಲ್ಲ ನೋಡ್ರಿ ಹೆಂಗೆ ಆಡ್ತಾಯಿದ್ದಾನೆ ರೀ. ಮತ್ತು ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ರೀ. ಎಲ್ಲರಿಗೆ ನಮಸ್ಕಾರ ರೀ.